ಕೆಐಎಡಿಬಿ ಅಧಿಕಾರಿಗಳ ಮನೆ ಮೇಲೆ ಕಚೇರಿಗಳ ಮೇಲೆ ನಡೆದಿರುವಂತಹ ದಾಳಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1.2 ಕೋಟಿ ಹಣವನ್ನು ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಕೆಐಎಡಿಬಿ ಅಧಿಕಾರಿಗಳ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮುಖ್ಯ ಲೆಕ್ಕಾಧಿಕಾರಿ ವಾಣಿ ಮನೆ ಹಾಗೂ ಕಚೇರಿ ಮೇಲೆ ಈಗಾಗಲೇ ದಾಳಿಯನ್ನು ನಡೆಸಲಾಗಿದೆ. ಆರ್ಆರ್ ನಗರದ ಟೆಂಪಲ್ ಬೆಲ್ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಮನೆಯಲ್ಲಿ ದಾಳಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಗದನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆರ್ಆರ್ ನಗರದ ಟೆಂಪಲ್ ಬೆಲ್ ಅಪಾರ್ಟ್ಮೆಂಟ್ನಲ್ಲಿರುವಂತಹ ವಾಣಿಯವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ 1.2 ಕೋಟಿ 1,20,00,000 ಹಣವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮುಖ್ಯ ಲೆಕ್ಕಾಧಿಕಾರಿ ವಾಣಿ ಮನೆ ಹಾಗೂ ಕಚೇರಿ ಮೇಲೆ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇತ್ತೀಚೆಗೆ ಬೆಂಗಳೂರು ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ಒಬ್ಬರು ಮನೆ ಮೇಲೆ ಆದಮೇಲೆ ಮತ್ತೊಬ್ಬರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ರು. ಮನೆ ಕಚೇರಿ ಸೇರಿದಂತೆ ವಿವಿಧ ಇಲಾಖೆ ಅಥವಾ ವಿವಿಧ ಕಚೇರಿಗಳಲ್ಲೂ ಕೂಡ ದಾಳಿಯನ್ನ ಮಾಡಿದ್ರು. ಯಾರೆಲ್ಲ ಆದಾಯಕ್ಕೂ ಮೀರಿ ಆಸ್ತಿಯನ್ನ ಗಳಿಕೆ ಮಾಡ್ತಾರೆ, ಜೊತೆಗೆ ಐಷಾರಾಮಿ ಕಾರುಗಳು, ಬಂಗಲೆ ಸೇರಿದಂತೆ ಒಂದಷ್ಟು ಅನಧಿಕೃತ ವಸ್ತುಗಳನ್ನ ಅಥವಾ ಆಸ್ತಿಗಳನ್ನ ಗಳಿಕೆ ಮಾಡಿಕೊಂಡಿರ್ತಾರೆ, ಅವರ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆ ಇಡಿ ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ದಾಳಿಯನ್ನ ಮಾಡಿದ್ದಾರೆ. ಇತ್ತ ಮುಖ್ಯ ಲೆಕ್ಕಾಧಿಕಾರಿ ವಾಣಿ ಮನೆ ಹಾಗೂ ಕಚೇರಿ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ 1.2 ಕೋಟಿ ಹಣವನ್ನು ಕೂಡ ಸೀಸ್ ಮಾಡಿದ್ದಾರೆ. ಯಾರ್ಯಾರು ಈ ರೀತಿಯಾಗಿ ಅನಧಿಕೃತವಾಗಿ ಅಥವಾ ಬೇನಾಮಿಯಾಗಿ ಆಸ್ತಿಯನ್ನ ಗಳಿಕೆ ಮಾಡಿಕೊಂಡಿರ್ತಾರೋ ಅಂತಹ ಅಧಿಕಾರಿಗಳು ಇರ್ಬೋದು ಅಥವಾ ಸಾಮಾನ್ಯರೇ ಇರ್ಬೋದು ಅಥವಾ ಉದ್ಯಮಿಗಳಿರ್ಬೋದು, ಅಂಥವರ ಮನೆ ಮೇಲೆ ಇಡಿ ಅಧಿಕಾರಿಗಳು ಇತ್ತೀಚೆಗೆ ಅನೇಕ ದಾಳಿಗಳು ನಡೆದಿದ್ದವು. ಏಕಕಾಲದಲ್ಲಿ 60 ಕಡೆಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಈಗ ಆರ್ಆರ್ ನಗರದ ಟೆಂಪಲ್ ಬೆಲ್ ಅಪಾರ್ಟ್ಮೆಂಟ್ ಮನೆಯಲ್ಲಿ ಇರುವಂತಹ ವಾಣಿ ಮನೆ ಮತ್ತೆ ಕಚೇರಿ ಮೇಲೂ ದಾಳಿ ನಡೆಸಿದ್ದಾರೆ.